ನಮ್ಮ ನೆಲ ನಮ್ಮ ಹಕ್ಕು ಕಸಿದುಕೊಳ್ಳಲು ಬಿಡುವುದಿಲ್ಲ. ನಮ್ಮ ಕೋಲಾರದಿಂದ ಯಾರೂ ಬಂದಿರಲ್ವಾ ಅಂತ ಹುಡುಕ್ತಾ ಇದ್ದೆ. ಆಗ ನಾನು ಕಣ್ಣಿಗೆ ಬಿದ್ದಿದ್ದು ನಮ್ಮ CMR ಟೊಮೊಟೊ ಮಂಡಿಯ ಶ್ರೀನಾಥಣ್ಣವ್ರು ಬಂದಿದ್ದರು. ಸಿಕ್ಕಾಪಟ್ಟೆ ಇದ್ದಾವೆ, ಬೇಕಾದಷ್ಟು ದೊಡ್ಡ ಪ್ರಮಾಣದಲ್ಲಿ ವ್ಯವಸ್ಥೆ ಮಾಡಿದ್ದಾರೆ. ಮಜ್ಜಿಗೆ ಮತ್ತು ಬಿಡದಿ ಟೌನ್ಶಿಪ್ ವಿರೋಧಿಸಿ ಪಾದಯಾತ್ರೆ 9, 10, 11 ಆಗಸ್ಟರಂದು ಸ್ಟಾರ್ಟ್ ಆಗಿರುವಂಥದ್ದು. ಬೈರ್ಮಂಗಲದಿಂದ ಸ್ಟಾರ್ಟ್ ಆಗಿ ಬೆಂಗಳೂರು ಗಂಟ ಹೋಗ್ತಾ ಇರುವಂಥ ಒಂದು ಕಾರ್ಯಕ್ರಮನ ರೈತರು ಹಮ್ಮಿಕೊಂಡಿದ್ದಾರೆ. ಬೈರ್ಮಂಗಲದಿಂದ ಫ್ರೀಡಮ್ ಪಾರ್ಕ್ ಬೆಂಗಳೂರುವರೆಗೂ ಬೃಹತ್ ಪಾದಯಾತ್ರೆಯನ್ನು ರೈತರು ಹಮ್ಮಿಕೊಂಡಿದ್ದಾರೆ. ಇವರಿಗೆ ಸಾಥ್ ನೀಡಲು BJP JDS ಮುಖಂಡರುಗಳು ಆಗಮಿಸಿದ್ದಾರೆ. ಅದರಲ್ಲಿ ನಮ್ಮ ಕೋಲಾರದ ಹೆಮ್ಮೆಯ CMR ಟೊಮೊಟೊ ಮಾರ್ಕೆಟ್ ಅವರಾದ ಶ್ರೀನಾಥ್ ಅವರು ಸಹ ಭಾಗವಹಿಸಿರೋದು ತುಂಬ ವಿಶೇಷ ನನಗನ್ನಿಸ್ತು. ಈ ಒಂದು ಕಾರ್ಯಕ್ರಮದಲ್ಲಿ ಶ್ರೀನಾಥ್ ಅಣ್ಣವ್ರು ನೋಡಿ ನನಗೆ ಭಾಳ ಖುಷಿಯಾಯಿತು. ಈ ಕಾರ್ಯಕ್ರಮದಲ್ಲಿ ಬಂದಿರುವಂಥ ರೈತರಿಗೆ ಅನ್ನದಾತರಿಗೆ ಅನ್ನದ ವ್ಯವಸ್ಥೆ ಮಾಡಿರೋದು ತುಂಬ ಆಕರ್ಷಣೀಯವಾಗಿತ್ತು. ಬಂದಿರುವಂಥ ಪಾದಯಾತ್ರಿಗಳಿಗೆ ಅಲ್ಲಲ್ಲೇ ಮಜ್ಜಿಗೆ ಮತ್ತು ನೀರಿನ ವ್ಯವಸ್ಥೆಯನ್ನು ಸಹ ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಿದ್ದಾರೆ. ನಮ್ಮ ನೆಲ ನಮ್ಮ ಹಕ್ಕು ಕಸಿದುಕೊಳ್ಳಲು ಬಿಡುವುದಿಲ್ಲ ಎನ್ನುವ ಘೋಷಣೆಯೊಂದಿಗೆ ಸಾವಿರಾರು ರೈತರು ಮುನ್ನಡೆಯುತ್ತಿದ್ದಾರೆ. ಬಿಸಿಲಿಗೆ ಹೆದರುತ್ತಿಲ್ಲ, ಮಳೆಗೆ ಭಯ ಬೀಳುತ್ತಿಲ್ಲ. ಸಾವಿರಾರು ರೈತರು ನಮ್ಮ ಕರ್ನಾಟಕದ ಎಲ್ಲ ಮೂಲೆ ಮೂಲೆಯಿಂದನೂ ರೈತರು ಆಗಮಿಸಿ ರೈತರಿಗೆ ಬೆಂಬಲವನ್ನು ಸೂಚಿಸುತ್ತಿರುವುದು ಕಂಡುಬರುತ್ತಿದೆ. ರೈತರಷ್ಟೇ ಅಲ್ಲ, ಹಲವಾರು ಮುಖಂಡರು ಸಹ ಬಂದು ರೈತರಿಗೆ ಸಾಥ್ ನೀಡಿದ್ದಾರೆ. ಇದರಲ್ಲಿ ವಿಶೇಷವಾಗಿ ಅಂದರೆ ನಮ್ಮ ಕೋಲಾರದ CMR ಟೊಮೊಟೊ ಮಾರ್ಕೆಟ್ ಶ್ರೀನಾಥ್ ಅಣ್ಣವರು ಸಹ ರೈತರಿಗೆ ಸಾಥ್ ನೀಡೋಕೆ ಬಂದಿರೋದು ಆಕರ್ಷಣೀಯವಾಗಿದೆ. ಶ್ರೀನಾಥ್ ಅಣ್ಣ ನಮಸ್ಕಾರ ಅಣ್ಣ. ಶ್ರೀನಾಥ್ ಅಣ್ಣ ನಮ್ಮನ್ನು ನೋಡಿ ಖುಷಿಪಟ್ಟು ಎಳ್ನೀರು ಕುಡೀರಿ ಅಂದರು. ಸರಿ ಅಣ್ಣ ಕುಡೀರಿ ಅಂತೇಳಿ ರೈತರು ಕೂಡ ಚೆನ್ನಾಗಿರಬೇಕು ಅನ್ನೋ ನನ್ನ ಉದ್ದೇಶ. ಕರುನಾಡೆ ಪ್ರೀತಿಸುವ ಗೌಡರು ಎಷ್ಟೋ ಸಾಧನೆಯ ಮಜ್ಜಿಗೆ ಪಾಯಿಂಟ್ ಮಾಡಿದ್ದಾರೆ. ಬಂದಿರುವಂಥ ಜನರಿಗೆ ಮಜ್ಜಿಗೆ ಹಂಚ್ತಾ ಇದ್ದಾರೆ. ನೀರಿದೆ, ಜ್ಯೂಸ್ ಇದೆ,
ಮಜ್ಜಿಗೆ ನೀರು ಬಂದಿರುವಂಥ ಪಾದಯಾತ್ರಿಗಳಿಗೆ ದಾರಿಯಲ್ಲಿ ಸುಮಾರು ಸಿಕ್ಕಾಪಟ್ಟೆ ಇದೆ. ಸಿಕ್ಕಾಪಟ್ಟೆ ಯಾರಿಗೂ 4-5 ಕುಡಿದ್ರು ಕೂಡ ಏನೂ ಸಮಸ್ಯೆ ಇಲ್ಲ, ಅಷ್ಟೊಂದು ತರಿಸಿದ್ದಾರೆ. ವೇಸ್ಟ್ ಮಾಡಬೇಡಿ, ಸಿಕ್ಕಾಪಟ್ಟೆ ಇದ್ದಾವೆ. ಬೇಕಾದಷ್ಟು ದೊಡ್ಡ ಪ್ರಮಾಣದಲ್ಲಿ ವ್ಯವಸ್ಥೆ ಮಾಡಿದ್ದಾರೆ ಮಜ್ಜಿಗೆ ಮತ್ತು ನೀರಿಗೆ. ಕನ್ನಡಾಂಬೆಯ ಕೈ ಬಳೆಯು ಮಧುರ ಮೆಚ್ಚುವ ನಾಟ್ಯ ಕಲೆ ಅವಳ ಮಗಳಿಗ ಬೇಕಾದಷ್ಟು ಮಜ್ಜಿಗೆಯ ಪ್ಯಾಕೆಟ್ಗಳನ್ನ ತಂದಿದ್ದಾರೆ, ನೀರಿನ ವ್ಯವಸ್ಥೆ ಮಾಡಿದ್ದಾರೆ. ರೈತರಿಗೆ ನೀರು ಕುಡಿಸುವ, ಮಜ್ಜಿಗೆ ಕುಡಿಸುವಂಥ ಕಾರ್ಯಕ್ರಮದಲ್ಲಿ ಹಲವಾರು ಜನ ಭಾಗವಹಿಸಿ ತುಂಬ ಒಳ್ಳೆಯ ಕೆಲಸವನ್ನು ಮಾಡ್ತಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳು. ಸಾವಿರಾರು ಜನಕ್ಕೆ ಇವತ್ತು ಮಜ್ಜಿಗೆ ಹಂಚೋ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದೆ. ಇನ್ನೂ ಮುಂದ್ಗಡೆಗೆ ಇನ್ನೂ ಇಲ್ಲಿ ಉಳಿದೋಗಿರೋದು ಮುಂದೆ ಇನ್ನೂ ಜನ ಸಿಗ್ತಾರೆ. ಅಲ್ಲಿ ಮುಂದ್ಗಡೆ ಇನ್ನೊಂದು ಪಾಯಿಂಟ್ಗೆ ಹೋಗ್ತಾ ಇದ್ದಾರೆ. ಆಮೇಲೆ ಅಲ್ಲಿ ಊಟದ ವ್ಯವಸ್ಥೆ ಮಾಡಿದ್ದಾರೆ. ನಾನು ಭಾಳಷ್ಟು ದೂರ ವಿಡಿಯೋ ಮಾಡ್ಕೊಂಡು ಹೋಗಿ ಪಾಯಿಂಟ್ ಇತ್ತು, ಲಂಚ್ ಪಾಯಿಂಟ್ ಹತ್ರ ಇನ್ನೂ 3 ಕಿಲೋಮೀಟ್ರ್ ಇತ್ತು. ಆಮೇಲೆ ಅಲ್ಲಿ ಮಜ್ಜಿಗೆ ಎಲ್ಲ ಕೊಡ್ತಾಯಿದ್ರು. ಮಜ್ಜಿಗೆ ಪಾಯಿಂಟ್ವರೆಗೂ ಮಾಡ್ಕೊಂಡು ಬಂದೆ. ನೋಡೋಣ, ಇದುವರೆಗೂ ಇಷ್ಟು ಮಾತ್ರ ನಾನು ವಿಡಿಯೋ ಮಾಡಿದ್ದೀನಿ. ಈ ಒಂದು ಪಾದಯಾತ್ರೆಯಿಂದ ಏನು ಪರಿಣಾಮ ಬೀಳ್ತದಂತ ಮುಂದೆ ಕಾದು ನೋಡೋಣ ಏನಾಗ್ತದೋ. ರೈತರ ಬಗ್ಗೆ ಒಳ್ಳೆಯದಾಗಲಿ. ಜೈ ಜವಾನ್ ಜೈ ಕಿಸಾನ್. ನಮ್ಮ ಪ್ರಯತ್ನ ರೈತರಿಗೆ ಒಳ್ಳೆಯದಾಗಬೇಕು ಅಂತ ಈ ಒಂದು ಪಾದಯಾತ್ರೆ ಇದುವರೆಗೂ ಸಕ್ಸಸ್ ಆಗಿದೆ, ಯಶಸ್ವಿಯಾಗಿ ನಡ್ಕೊಂಡು ಬರ್ತಾಯಿದೆ. ಈಗ ಇವರು ಬೆಂಗಳೂರಿಗೆ ಹೋಗಬೇಕು. ಇವತ್ತು ಕೆಂಗೇರಿವರೆಗೆ ಹೋಗ್ತಾರೆ. ಕೆಂಗೇರಿಯಿಂದ ಇವತ್ತು, ನಾಳೆ ಮತ್ತೆ ಕೆಂಗೇರಿಯಿಂದ ಸ್ಟಾರ್ಟ್ ಮಾಡ್ತಾರೆ. ನೋಡೋಣ ಮುಂದ್ಗಡೆ ಏನು ಇದರ ಪರಿಣಾಮ ಬೀಳ್ತದೆ, ಮುಂದೆ ಏನು ಸಿಗುತ್ತೆ, ಏನಾಗುತ್ತಂತ. ಅದುವರೆಗೂ ಜೈ ಜವಾನ್ ಜೈ ಕಿಸಾನ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗುವ.